219ನೇ ಫಲಪುಷ್ಪ ಪ್ರದರ್ಶನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಅದ್ಧೂರಿ ಫ್ಲವರ್ ಶೋ ನಡೀತಾ ಇದೆ. ನಿನ್ನೆ ಒಂದೇ ದಿನ ಬರೋಬ್ಬರಿ 25 ಲಕ್ಷ ಹಣ ಸಂಗ್ರಹವಾಗಿದೆ. ನಾಳೆ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ತೆರೆ ಬೀಳಲಿದೆ. ನಿನ್ನೆ 94,688 ಜನರಿಂದ ಫಲಪುಷ್ಪ ಪ್ರದರ್ಶನ ಕೂಡ ವೀಕ್ಷಣೆ ಆಗಿದೆ. 219ನೇ ಫಲಪುಷ್ಪ ಪ್ರದರ್ಶನಕ್ಕೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಒಟ್ಟಿನಲ್ಲಿ ನಾಳೆ ಎಂಡ್ ಆಗುತ್ತೆ. ಗಣರಾಜ್ಯೋತ್ಸವ ಅಂಗವಾಗಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಅನ್ನು ಆಯೋಜನೆ ಮಾಡಲಾಗಿತ್ತು. ತೇಜಸ್ವಿಯವರ ವಿಸ್ಮಯ ಬದುಕು ಬರಹಗಳನ್ನು ಒಳಗೊಂಡಂಥ ಫ್ಲವರ್ ಶೋ ಇದು. ಸಾಕಷ್ಟು ಜನರು ಬಂದರು ಮೈಸೂರಿನಲ್ಲಿ. ಈ ರೀತಿಯಾಗಿ ಸಂಭ್ರಮಾಚರಣೆ ಕೂಡ ಒಂದು ಕಡೆ ಮೂಡ್ತಾ ಇದೆ. ಒಂದು ಕಡೆ ನಾಳೆ ಎಂಡ್ ಆಗುತ್ತೆ. ನಿನ್ನೆ ಒಂದೇ ದಿನ ಬರೋಬ್ಬರಿ 25 ಲಕ್ಷ ಕೂಡ ಸಂಗ್ರಹವಾಗಿದೆ. ಈಗ ಹೆಂಗೋ ವೀಕೆಂಡ್ ಅಲ್ವಾ, ಸಾಕಷ್ಟು ಜನ ಫಲಪುಷ್ಪ ಪ್ರದರ್ಶನವನ್ನ ಕಣ್ತುಂಬಿಕೊಳ್ಬೇಕು ಅಂಥೇಳಿ ಲಾಲ್ಬಾಗ್ಗೆ ಹೋಗ್ತಾರೆ. ಡಿಫ್ರೆಂಟ್ ಥೀಮ್ನಲ್ಲಿ ಸಾಕಷ್ಟು ಚಿತ್ರಣಗಳು ಕೂಡ ಮೂಡಿ ಬಂದಿದ್ವು. 219ನೇ ಫಲಪುಷ್ಪ ಪ್ರದರ್ಶನಕ್ಕೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಕ್ಕಿದ್ದಲ್ಲದೆ ನಾಳೆ ಕೂಡ ಅದು ಎಂಡ್ ಆಗ್ತಾ ಇದೆ. ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಅದ್ಧೂರಿ ಫ್ಲವರ್ ಶೋ ಆಗಿದೆ. ನಿನ್ನೆ ಒಂದೇ ದಿನ ಬರೋಬ್ಬರಿ 25 ಲಕ್ಷ ಹಣ ಕೂಡ ಸಂಗ್ರಹಗೊಂಡಿದೆ. ತೇಜಸ್ವಿಯವರ ವಿಸ್ಮಯ ಬದುಕು ಬರಹಗಳನ್ನು ಒಳಗೊಂಡಂಥ ಫ್ಲವರ್ ಶೋ ಆಗಿತ್ತು. ಒಟ್ಟಿನಲ್ಲಿ ನಾಳೆ ಎಂಡ್ ಆಗುತ್ತೆ. ಸಾಕಷ್ಟು ಜನರ ದಿನ ಕೂಡ ಬರ್ತಾ ಇದ್ರು. ನಿನ್ನೆ ಹೆಂಗೋ ಶನಿವಾರ ಆಗಿರೋದ್ರಿಂದ ಸಾಕಷ್ಟು ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು. ಬರೋಬ್ಬರಿ 25 ಲಕ್ಷ ಹಣ ಕೂಡ ಒಂದೇ ದಿನದಲ್ಲಿ ಸಂಗ್ರಹವಾಗಿದೆ. ಡಿಫ್ರೆಂಟ್ ಥೀಮ್ಗಳನ್ನು ಇಟ್ಕೊಂಡು ತೇಜಸ್ವಿಯವರ ಬದುಕು ಬರಹಗಳನ್ನು ಥೀಮ್ಗಳನ್ನು ಇಟ್ಕೊಂಡು ಆಯೋಜನೆ ಮಾಡಲಾಗಿತ್ತು. ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಅದ್ಧೂರಿ ಫ್ಲವರ್ ಶೋ ಆರಂಭಗೊಂಡಿತ್ತು. ಒಟ್ಟಿನಲ್ಲಿ ನಾಳೆ ಎಂಡ್ ಆಗ್ತಾ ಇದೆ. ಬರೋಬ್ಬರಿ ಒಂದೇ ದಿನ 25 ಲಕ್ಷ ಹಣ ಕೂಡ ಸಂಗ್ರಹ ಆಗಿದೆ. ನಿನ್ನೆ 94,688 ಜನರಿಂದ ಫಲಪುಷ್ಪ ಪ್ರದರ್ಶನ ಕಾಣ್ಕೊಂಡಿದೆ.